ಗೋ ಹತ್ಯೆ ಖಂಡಿಸಿ ಹಾಗೂ ಗೋ ರಕ್ಷಕರ ಮೇಲಿನ ಹಲ್ಲೆಯನ್ನ ವಿರೋಧಿಸಿ ಕಿತ್ತೂರಿನಲ್ಲಿ ಯಶಸ್ವಿ ಬಂದ್. ಎಸ್, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಗೋ ಹತ್ಯೆ ಖಂಡಿಸಿ ಹಾಗೂ ಗೋ ರಕ್ಷಕರ ಮೇಲಿನ ಹಲ್ಲೆ ಮತ್ತು ಕಾರ್ಯಕರ್ತರ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳದ ನೇತೃತ್ವದಲ್ಲಿ ಕಿತ್ತೂರು ಬಂದ್ಗೆ ಕರೆ ನೀಡಲಾಗಿತ್ತು. ಸ್ವಯಂ ಪ್ರೇರಿತವಾಗಿ ನಡೆದ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕಿತ್ತೂರಿನ ಐತಿಹಾಸಿಕ ಕೋಟೆ ಮುಂಭಾಗದಲ್ಲಿ ವೇದಿಕೆ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳದ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಮಾತನಾಡಿ, ಗೋ ಹತ್ಯೆ ತಡೆಯಲು ಹೋದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ. ಹಿಂದೂ ಕಾರ್ಯಕರ್ತರ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ. ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಮಾತನಾಡಿ, ಗೋ ಹತ್ಯೆ ವಿರುದ್ಧದ ಹೋರಾಟ ಮುಂದುವರಿಯಲಿದ್ದು ಯಾವುದೇ ಒತ್ತಡಕ್ಕೂ ಮಣಿಯುವುದಿಲ್ಲ ಅಂತ ಹೇಳಿದ್ರು. ಹಿಂದೂ ಕಾರ್ಯಕರ್ತರ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ಹಿಂಪಡೆಯುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದ್ರು. ಹಿಂದೂ ಕಾರ್ಯಕರ್ತರ ಮೇಲೆ ಹಾಕುವಂತ ಕೇಸುಗಳನ್ನ ಮೊದಲು ನನ್ನ ಮೇಲೆ ಹಾಕಿ ನೋಡೋಣ ಅಂತ ಸವಾಲುಗಳನ್ನು ಹಾಕಿದ್ರು. ಹೋರಾಟವನ್ನ ನಿಲ್ಲಿಸುವುದಿಲ್ಲ ಅಂತ ಅಧಿಕಾರಿಗಳಿಗೆ ತಿಳಿಸಿದ್ರು. ಮಹಾಂತೇಶ್ ದೊಡ್ಡಗೌಡರ್ ಪ್ರತಿಭಟನೆಯ ಸಂದರ್ಭದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕಾರ್ಯಕರ್ತರ ಮೇಲೆ ಹಾಕಿರುವ ಕೇಸುಗಳನ್ನು ವಾಪಸ್ ಪಡೆಯಬೇಕೆಂದು, ಇಲ್ಲದಿದ್ದರೆ ಪೊಲೀಸ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಕೆಲ ಕಾಲ ಮಹಾಂತೇಶ್ ದೊಡ್ಡಗೌಡರ್ ಮತ್ತು ಪೊಲೀಸರ ನಡುವೆ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿರೋದನ್ನ ಖಂಡಿಸಿ ಕೆಲ ಅಧಿಕಾರಿಗಳ ವಿರುದ್ಧ ನೇರವಾಗಿ ಮಹಾಂತೇಶ್ ದೊಡ್ಡಗೌಡರ್ ವಾಗ್ದಾಳಿ ನಡೆಸಿದ್ರು ಮತ್ತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಮಹಾಂತೇಶ್ ದೊಡ್ಡಗೌಡರ್ ಮತ್ತು ಹಿಂದೂ ಹೋರಾಟಗಾರರ ಹೋರಾಟಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ತಕ್ಷಣವೇ ಕಾರ್ಯಕರ್ತರ ಮೇಲೆ ಹಾಕಿರುವ ಕೇಸುಗಳನ್ನು ವಾಪಸ್ ಪಡೆಯೋದಾಗಿ ತಿಳಿಸಿದ್ರು ಮತ್ತು ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಅಂತ ಮಹಾಂತೇಶ್ ದೊಡ್ಡಗೌಡರ್ ತಿಳಿಸಿದ್ರು. ಈ ಹೋರಾಟದಲ್ಲಿ ಮಹಾಂತೇಶ್ ದೊಡ್ಡಗೌಡರ್ ಅಭಿಮಾನಿಗಳು ಹಾಗೂ ಹಿಂದೂ ಕಾರ್ಯಕರ್ತರು ಭಾಗವಹಿಸಿ ಹೋರಾಟವನ್ನ ಯಶಸ್ವಿಗೊಳಿಸಿದ್ರು. ಪ್ರತಿಭಟನೆಯ ಬಳಿಕ ಕಿತ್ತೂರು ತಹಸೀಲ್ದಾರ್ ಕಲ್ಲಗೌಡ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿಯನ್ನ ಸ್ವೀಕರಿಸಿದ ತಹಸೀಲ್ದಾರ್ ಅವರು ಇನ್ನು ಮುಂದೆ ಈ ತರ ಘಟನೆಗಳು ತಾಲೂಕಿನಲ್ಲಿ ಆಗದಂತೆ ನೋಡಿಕೊಳ್ಳುತ್ತೇನೆ ಅಂತ ಭರವಸೆ ನೀಡಿದ್ರು. ಪ್ರತಿಭಟನೆ ಕರೆ ಕೊಟ್ಟಿದ್ರಿ, ಸಾಕಷ್ಟು ಜನನು ಕೂಡಿದ್ರು, ಏನಾಯ್ತು ಸರ್ ಪ್ರತಿಭಟನೆ? ಈಗಾಗಲೇ ಗೋಹತ್ಯೆ ನಿಷೇಧ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿದಂಥ ಸಂಬಂಧ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳದ ಸಂಯುಕ್ತದಲ್ಲಿ ಮತ್ತು ಎಲ್ಲ ಹಿಂದೂಗಳ ಸಂಘಟನೆಗಳು ಮತ್ತು ಸ್ವಾಮೀಜಿಗಳ ಒಂದು ಮುಖಂಡತ್ವದಲ್ಲಿ ಎಲ್ಲ ಕಿತ್ತೂರು ಮತ್ತು ಸುತ್ತಮುತ್ತ ಬೆಳಗಾವಿ ಜಿಲ್ಲೆ ಎಲ್ಲ ಹಿಂದೂಗಳ ಒಂದು ಸಂಘಟನೆಯಿಂದ ಪತ್ರಕರ್ತರ ಒಂದು ಸಹಕಾರದಿಂದ ಮೊನ್ನೆ ನಡೆದಂಥ 19ನೇ ತಾರೀಕಿನಂಥ ಕಿತ್ತೂರಲ್ಲಿ ಗೋವುಗಳ ಹತ್ಯೆ ಮತ್ತು ಗೋವುಗಳನ್ನ ಕ್ರೋಢೀಕರಣ ಮಾಡಿ ಮತ್ತು ಗೋ ಹತ್ಯೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆ ಒಂದು ಖಂಡನೆ ಮಾಡ್ತಕ್ಕಂಥದ್ದು ಮತ್ತು ಅವತ್ತು ಪಂಚನಾಮೆ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಜೊತೆಗೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಇಲ್ಲದ ಸಲ್ಲದ ಒಂದು ಆರೋಪವನ್ನು ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಸಂದರ್ಭ, ಜೊತೆಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತಿನ ಕಾರ್ಯಕ್ರಮ ನಡೀಲೇಬಾರದು ಒಂದು ಮೇಲಿನ ಅವರ ಬ್ರದರ್ಸ್ ಸರ್ಕಾರ ಒಂದು ಆದೇಶದ ಮೇಲೆ ಇವತ್ತು ಹೋರಾಟ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಮುಖಂಡರ ಮೇಲೆ ಈಗಾಗಲೇ 107 ಕೆಳಗಡೆ ಒಂದು ನೋಟಿಸನ್ನು ಸಹಿತ ಕೊಟ್ಟಿದ್ದು. ಅವಕ್ಕೆಲ್ಲ ತಕ್ಕದಾದಂಥ ಈ ಒಂದು ಪ್ರತಿಭಟನೆ ಜೊತೆಗೆ ತಮ್ಮೆಲ್ಲರ ತಿಳುವಳಿಕೆ ಭಾಷೆ ಮುಖಾಂತರ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇಲ್ಲಿ ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟಂಥ DYSP ಆ ಕೇಸನ್ನು ಹಿಂತೆಗಿತಕ್ಕಂಥ ಕೆಲಸವನ್ನು ಮಾಡಿದಾಗ ನಮಗೆ ಆಶ್ವಾಸನೆಯನ್ನು ಎಲ್ಲ ಸಂಘಟನೆಗಳಿಗೆ ಆಶ್ವಾಸನೆ ಕೊಟ್ಟಿದ ಮುಂದೆ ಗೋಹತ್ಯೆಗಳನ್ನು ನಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಮತ್ತು ಮೊನ್ನೆ ನಡೆದಂಥ ಖಂಡನೆಗೆ ಅದಕ್ಕೆ ನಾವು ಗೊತ್ತಿದ್ದು ಆದಂಥ ಖಂಡನೆ ಸಹಿತ ನಾವು ಅದಕ್ಕೆ
ನಮ್ಮದು ಸಹಿತ ತಪ್ಪನ್ನು ಒಪ್ಪಿಕೊಳ್ತಕ್ಕಂಥ ಕೆಲಸ ಅಂತ ಅಧಿಕಾರಿಗಳು ಮಾಡಿದಾಗ ಅದಕ್ಕೆ ಈ ಸಂಘಟನೆ ಬಂದಂಥ ಎಲ್ಲ ವಿವಿಧ ಹಂತದಲ್ಲಿ ಬಂತ ಎಲ್ಲ ಕಾಯಕತ್ತು ಮುಖಂಡರು, ಜಿಲ್ಲೆಯ ಪ್ರಮುಖರು, ವಿಶ್ವದ ಪರಿಷತ್ನ ಪ್ರಮುಖರು, ಬಜರಂಗದಳ ಪ್ರಮುಖರು, ಎಲ್ಲ ಸ್ವಾಮಿಗಳು ಬೇಗ ಬೇಗ ರಾಜಂತ ಬಂದಂಥ ಎಲ್ಲರಿಗೂ ಈ ಕಿತ್ತೂರ ನಾಡಳಿತದಿಂದ ಮತ್ತೊಮ್ಮೆ ಅನಂತ BJP ಕಾರ್ಯಕರ್ತರು ಪ್ರಮುಖರು ಎಲ್ಲರಿಗೂ ಈ ಕೈ ಮುಗಿದು ಅನಂತ ಧನ್ಯವಾದ ಸಲ್ಲಿಸ್ತಾರೆ. ಸರ್ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಹೋರಾಟದ ಮುಖಾಂತರ? ಕಾರ್ಯಕರ್ತರಿಗೆ ನಾನು ಹೇಳೋದು ಇವತ್ತಿನ ಸಂಘಟನೆ ಯಾವುದೇ ಒಂದು ಪಕ್ಷದ ಒಂದು ಹೋರಾಟ ಅಲ್ಲ, ಇದು ಒಂದು ಹಿಂದೂ ಅಳಿಯುಳಿವು ಗೋಮಾತೆಯನ್ನು ನಮ್ಮ ತಾಯಿಯನ್ನು ಉಳಿಸ್ತಕ್ಕಂಥ ಹೋರಾಟ. ಇಂಥ ಯಾವುದು ನಮ್ಮ ತಾಯಿಯ ಶಗಗಿಗೆ ಕೈಯನ್ನು ಹಚ್ಚತಕ್ಕಂಥ ಸಂದರ್ಭದಲ್ಲಿ ತಕ್ಕಂಥ ಉತ್ತಾಗ ಇದರ 108 ಮಂದಿ ಕೂಡಿ ನಾವು ಉತ್ತಗವನ್ನು ಕೊಡ್ತಕ್ಕಂಥ ಸಂದರ್ಭ ಬಂದರೆ ತಾವೆಲ್ಲ ಜೀವದ ಹಂಗನ್ನು ತೊಗೆದು ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿಯನ್ನು ಬದುಕಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಂತೇಳಿ ನಾನು ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಯುವಕರಲ್ಲಿ ಮುಖಂಡರಲ್ಲಿ ಸ್ವಾಮೀಜಿಗಳನ್ನ ವಿನಂತಿಯನ್ನು ಮಾಡಿಕೊಡ್ತೀನಿ. ಕೂಡಿಸಿ ಒಂದು ಹೋರಾಟನೂ ಕೂಡ ಆಯಿತು, ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿದ್ರಿ. ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದರು, ಹೇಗೆ ಏನಾಯಿತು ಸರ್? ನೋಡಿ, ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಿತ್ತೂರು ಏನು ಘಟಕ ಇತ್ತು ಅಥವಾ ಕಿತ್ತೂರಿನ ಜಿಲ್ಲಾ ಏನಿತ್ತು, ಜಿಲ್ಲಾ ಪ್ರಖಂಡದ ವತಿಯಿಂದ ಒಂದು ಪ್ರಕರಣ ಏನಾಗಿತ್ತು, ಕಾರ್ಯಕರ್ತರ ಮೇಲೆ ಮಹಾಜರ್ಗೆ ಓದಂಥ ಸಂದರ್ಭದಲ್ಲಿ, ಪಂಚನಾಮೆಗೆ ಓದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಗೋಹತ್ಯೆ ಮಾಡ್ತಾಯಿದ್ರು, ಆ ಗೋಹಂತಕರು ಇಲಾಖೆಯ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಗೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು 100 ಜನ ಸೇರಿ ಬಡಿಗೆ ದೊಣ್ಣೆ ಇಟ್ಕೊಂಡು ಬಂದರು. ಅದಾದ ಮೇಲೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿದ್ದಂಥ ಇಲಾಖೆ ನಮ್ಮ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರ ಮೇಲೆ 110 ಹಾಕಿ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನೀವು ಇನ್ನೆಲ್ಲೂ ಅವರನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನು ಮಾಡಿತ್ತು. ಇದಕ್ಕೆ ಸಿಡಿದೆದ್ದಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿತ್ತು. ಈ ಹೋರಾಟ ಬಹಳ ಯಶಸ್ವಿಯಾಗಿದೆ. ನಮ್ಮ ಹೋರಾಟಕ್ಕೆ ತಗ್ಗಿ ಬಗ್ಗಿ ನಡೆದುಕೊಂಡಂಥ ಇಲಾಖೆ ಏನು ನಮ್ಮ ಮೇಲೆ ಕೇಸ್ ಮಾಡಿತ್ತು, ನಮ್ಮ ಕಾರ್ಯಕರ್ತರ ಮೇಲೆ, ಇವತ್ತು ವೇದಿಕೆಗೆ ಬಂದು ನಮ್ಮಿಂದ ಏನು ಕೇಸ್ ಆಗಿದೆ ಆ ಕೇಸನ್ನು ಹಿಂತೆಗೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ನಾವು ಮುಂದೆ ಈ ರೀತಿ ಮಾಡೋದಿಲ್ಲ. ತಾಲೂಕಿನಾದ್ಯಂತ ತಹಸೀಲ್ದಾರರು ಮಾತು ಕೊಟ್ಟಿದ್ದಾರೆ, ತಾಲೂಕಿನಾದ್ಯಂತ ಎಲ್ಲೇ ಅಕ್ರಮ ಕಸಾಯಿಖಾನೆಗಳು ಏನಿದ್ದಾವೆ, ಕಾನೂನು ಬಾಹಿರವಾಗಿ ಗೋಹತ್ಯೆ ಏನು ನಡೀತಾ ಇದೆ, ನಾವು ಅದನ್ನು ಖಂಡಿತವಾಗಿಯೂ ತಡಿತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರು ತಡಿತಾರೋ ಬಿಡ್ತಾರೋ ಅದು ಎರಡನೇ ಪ್ರಶ್ನೆ. ಆದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅದನ್ನು ತಡೆಯೋ ಕೆಲಸವನ್ನು ಮಾಡಿಯೇ ಮಾಡುತ್ತೆ. ಕೋಮು ಘರ್ಷಣೆ ಆಗದಂತೆ ನೀವು ತಡಿಬೇಕು ಅನ್ನೋದಾದರೆ ನಮ್ಮನ್ನು ತಡಿಬೇಕಾಗಿಲ್ಲ, ಗೋಹತ್ಯೆಯನ್ನು ತಡೆದ್ರೆ ಸಾಕು. ಗೋಹತ್ಯೆ ನಿಂತರೆ ಕೋಮು ಸಂಘರ್ಷ ತನ್ನಿಂದ ತಾನೇ ನಿಲ್ಲುತ್ತೆ ಅಂತ ಹೇಳ್ತೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಗೋ ಹಂತಕರೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ, ಗೋ ಪ್ರೇಮಿಗಳು, ಗೋ ರಕ್ಷಕರೆಲ್ಲ ಒಂದು ಕಡೆ ನಿಂತ್ಕೊಂತೀವಿ. ಆ ಯುದ್ಧ ನಡೆಯೋದಿದ್ರೆ ಮತ್ತೊಂದು ಕುರುಕ್ಷೇತ್ರ ಆಗೇ ಬಿಡ್ಲಿ ಧರ್ಮಕ್ಕಾಗಿ ಅಂತ. ವಿಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋದು ನನ್ನ ಜವಾಬ್ದಾರಿ, ಸರ್ಕಲ್ ಅಲ್ಲಿ CPI ಅವರ ಜವಾಬ್ದಾರಿ, ಸ್ಟೇಷನ್ ಲೆವೆಲ್ ಅಲ್ಲಿ PSI ಅವರ ಜವಾಬ್ದಾರಿ. ನಮ್ಮ ಜವಾಬ್ದಾರಿಗೆ ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡಿದ್ದೀವಿ ಹೊರತಾಗಿ ಯಾರನ್ನೇ ಟಾರ್ಗೆಟ್ ಮಾಡಿ ನಾವು ಯಾವುದು ಮಾಡಿದ್ದಲ್ಲ. ಒಂದು. ಎರಡನೇದ್ದು, ನಾನು ಇಲ್ಲಿ ಬಂದು 1 ವರ್ಷ ಆಯ್ತು. 1 ವರ್ಷದಲ್ಲಿ 150ಕ್ಕಿಂತ ಜಾಸ್ತಿ ಗೋವುಗಳನ್ನ ನಾನು ರಕ್ಷಣೆ ಮಾಡಿದ್ದೇನೆ. ಬೈಲೊಂಗಲದಲ್ಲಿ 2025 ಜೂನ್ ಅಲ್ಲಿ 58 ಹಸುಗಳು. ಇವತ್ತು ನೀವು ಇದೇ ಸ್ಟೇಜ್ ಮೇಲೆ ಯಾವ ಅಧಿಕಾರಿ ಇವತ್ತು ಕೇಸ್ ಹಾಕಿದಾನ ಅವನು ಕಳಿಸ್ಬೇಕು. ಅದೇ ಅಧಿಕಾರಿ ಯಾವ ಪೆನ್ನು ಹಾಳಿ ಮುಖಾಂತರ ನೀವೇನು ತಿಳಿದ್ದೇವೆ, ನಮ್ಮ ಹಿಂದೂಗಳನ್ನು ಏನಂತ ತಿಳಿದ್ದೇವೆ ನಾವು ಯಾವ ಅಧಿಕಾರಿ ಇವತ್ತು ಕೇಸ್ ಹಾಕಿದಾನ. ಒಂದ್ ಕಡೆ ನೀವು ಇವತ್ತು ನಮ್ಮ ಹೋರಾಟವನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ, ಇದನ್ನ ನೀವು ಒಪ್ಪಲೇಬೇಕು. ನೀವ್ ಹೇಳ್ತೀವಿ ಹೋರಾಟ ಮಾಡಿದ ಒಂದು ಪೊಸೆಷನ್ ಮಾಡಿದ ಕ್ರಿಮಿನಲ್ ಅಂತ ಹೇಳ್ತೇವೆ. ನಾವು ಗೋಗಳನ್ನ ಕಾಯ್ತಕ್ಕಂಥ ಪೊಸೆಷನ್ ಕ್ರಿಮಿನಲ್ ಏನೇ ನಿಮಗೆ? ಇವತ್ತು ನೀವು ಯಾವುದೋ ಒಂದು ಸರ್ಕಾರದ ಮಾತನ್ನ ಕೇಳಿ, ಹೀಗೆ ಅಧಿಕಾರಿಗಳ ಮಾತನ್ನ ಕೇಳಿ ಇವತ್ತು ಹೋರಾಟ ಬಂದ್ ಮಾಡಿದ್ದೇವೆ. ಇವತ್ತು ನೀವೇನಾದ್ರೂ ಇಲ್ಲೇ ಕೇಸ್ ತಕ್ಕೋದೇ ಇದ್ದು ಹಗಲ ರಾತ್ರಿ ಸ್ವಾಮೀಜಿಗಳ ಒಂದು ಆಶೀರ್ವಾದದಿಂದ ಇದಕ್ಕೆ ನೀವೇನು ನಮ್ಮನ್ನು ಲಾಠಿ ಚಾರ್ಜ್ ಮಾಡ್ತೇವೆ ಮಾಡಿ, ನಮ್ಮಲ್ಲಿ 1 ಬಿಟ್ಟು 100 ಕೇಸ್ ಫಸ್ಟ್ ನನ್ನ ಮೇಲೆ ಕೇಸ್ ಹಾಕಿ, ನಾವು ಗಟ್ಟಿದೆ.